ಅತ್ತೆ, ಆಮೇಲೆ ಸೆಕೆಂಡ್ ಅತ್ತೆ, ಥರ್ಡ್ ಅತ್ತೆ, ಫಸ್ಟ್ ಅತ್ತೆ ಇನ್ನು ಊರಲ್ಲಿದ್ದಾರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಈಗ ನಾವೆಲ್ಲ ರೆಡಿ ಆಗಿದ್ದೀವಿ. ಸೊ ಈಗ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ. ಏನು ಮಾಡ್ತಿದ್ದೀರಾ ಇಬ್ಬರು? ಓಯ್ ಗವ್ಯಲ್ಲಿ ಗವ್ಯ ಹಾಯ್, ಎಲ್ಲಿಗೆ ಹೊರಟಿದ್ದೀರಾ? ಸೊ ಆ್ಯಕ್ಚುಲಿ ಊರಬ್ಬ ಇದೆ, ಅದೇ ಮಾರಮ್ಮನ ಜಾತ್ರೆ ಇದೆ. ಸೊ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವ್ರದ್ದು ಫಸ್ಟು ವಿಲೇಜು, ಆಮೇಲೆ ಇಲ್ಲಿ ಟೌನಲ್ಲಿ ಬಂದು ಸೆಟ್ಲ್ ಆಗಿರೋದು. ಸೊ ಆ ವಿಲೇಜಲ್ಲಿ ವರ್ಷ ಹೋಗಿ ಜಾತ್ರೆನಂತೂ ನಾವು ಮಾಡ್ತೀವಿ. ಸೊ ಹಾಗಾಗಿಬಿಟ್ಟು ಇನ್ನು ಟ್ಯೂಸ್ಡೇ ಜಾತ್ರೆ ಇರೋದು, ನಾವು ಮಂಡೇನೇ ಅಲ್ಲಿ ಹೋಗಬೇಕು. ಅಲ್ಲಿ ಬಂದು ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ಇದ್ದಾರೆ. ಇನ್ನು ಟೌನಿಂದ ವಿಲೇಜ್ಗೆ ಹೋಗೋಕ್ಕೆ 1 hour ಆಗುತ್ತೆ. ಸೊ ನಾವಂತೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅರೌಂಡ್ ಒಂದು 11-11:30ಗೆ ಇಲ್ಲಿ ಬಿಟ್ಟಿದ್ದೀವಿ. ಸೊ ನಮಗೆ ಯಾವತ್ತೂ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಆಗಿದ್ದು. ಅದೇ ಕಾರ್ ಅಂತೂ ಟ್ರಬಲ್ ಕೊಟ್ಬಿಡ್ತು. ನಮ್ಮ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಿದ್ದಾರೆ. ಸೊ ಕರೆಕ್ಟು ಸೆಂಟರಲ್ಲಿ ನಮಗೆ, ಅಂದರೆ ಆ ಕಡೆ ಈ ಕಡೆ, ಆ ಊರಿಗೆ ಈ ಊರಿಗೆ ಕರೆಕ್ಟು ಸೆಂಟರಲ್ಲಿ ಕಾರ್ ಅಂತೂ ಕೆಟ್ಟೋಗ್ಬಿಡ್ತು. ಸೊ ಅದು ಜನರಲ್ ಸರ್ವಿಸು ಯಾವಾಗಲೂ ಮಾಡಿಸ್ತಿರ್ತಾರೆ, ಬಟ್ ಬೈ ಮಿಸ್ ಆಗಿ ಹಂಗೆ ಆಗ್ಬಿಡ್ತು. ಇನ್ನು ನಾವಂತೂ ಇಲ್ಲೇ ಸುಮ್ಮನೆ ವೆಯ್ಟ್ ಮಾಡ್ತಿದ್ದೀವಿ. ಇನ್ನು ಗೊತ್ತಿರೋರು ಮೆಕ್ಯಾನಿಕ್ಗೆ ಕಾಲ್ ಮಾಡಿದ್ರೆ ಅವರು ಬರ್ತೀವಿ, ಇನ್ನು 1 hour ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಿಸಿಲು ಕೂಡ ಇತ್ತು, ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು. ಆ್ಯಂಡ್ ನಾನಂತೂ ಇಲ್ಲಿ ಅಟ್ಮಾಸ್ಫಿಯರ್ಗೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಇಲ್ಲಿ ಒಂದು ಮರದ ಕೆಳಗಡೆ ಕೂತಿದ್ದೀನಿ, ನಾನು ಮಕ್ಕಳು ನಮ್ಮ ಅತ್ತೆ ಎಲ್ಲರೂ. ಐ ಗವ್ಯ, ಹಲೋ ಗವ್ಯ, ಏನು ಮಾಡ್ತಿದ್ಯಾ? ಹಲೋ ಗಮ್ಯ, ಹಾಯ್. ಅಲ್ಲೇ ಸಿಗಲ್ಲ, ಇಲ್ಲಿ ನೋಡು, ಇಲ್ಲಿ. ಹಾಂ ತಗೋ, ಇಟ್ಕೋ. ಹಾಂ ಕೀಳ, ನಿಧಾನಕ್ಕೆ ಕುಚ್ಚೋನ್ ಕೀಳು. ಏನು ಮಾಡ್ತೀಯಲ್ಲ? ಆಗಲ್ಲ, ಸುಮ್ಮನೆ ನಿಂತ್ಕೊಂಡೆ ಕೀಳು. ಏನು ಕೇಳ ನೋಡಿ ನಮ್ಮ ಗವ್ಯ ಏನು ಮಾಡ್ತಿದ್ದಾಳೆ ಅಂತ. ಮಾಡು, ಏನು ಮಾಡ್ತಿದ್ದ ಹಂಗ ತಲೆ ಮೇಲೆ. ಸೊ ಫೈನಲಿ ನಾವು ಮನೆಗೆ ಬರೋಷ್ಟೊತ್ತಿಗೆ 5 o'clock ಆಗೇ ಹೋಯಿತು. ನಾವಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಒಂಥರ ಫುಲ್ ಹೊಟ್ಟೆ ಹಸಿವಾಗ್ತಿತ್ತು. ಆ್ಯಂಡ್ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ವಿ ಅಲ್ಲ ಆಚೆ. ಇನ್ನು ಇಲ್ಲಿ ಬಂದ ಮೇಲೆ ಇನ್ನು ನಮ್ಮ ಅತ್ತೆ ಎಲ್ಲ ಫುಲ್ ರಂಗೋಲಿ ಎಲ್ಲ ಹಾಕಿದ್ದಾರೆ ಅಂತ ವಿಡಿಯೋ ಶೂಟ್ ಮಾಡಿಕೊಂಡೆ. ಇನ್ನು ಅತ್ತೆ ಅಂತೂ ಫುಲ್ಲು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ನಮ್ಮ ಚಿಕ್ಕತ್ತೆ. ಸೊ ಇದೆಲ್ಲ ಸಂಡಿಗೆ ಮತ್ತು ಕಡುಬು ಮತ್ತು ತಿಳಿ ಸಾರು, ಅನ್ನ ಅದನ್ನೆಲ್ಲ ಪ್ರಿಪೇರ್ ಮಾಡಿದ್ರು. ಆ್ಯಂಡ್ ಊಟ ಅಂತೂ ಬಿಸಿಯಾಗಿತ್ತು. ಸೊ ಬಂದ ತಕ್ಷಣ ತಿಂದ್ಬಿಟ್ವಿ. ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಅತ್ತೆ ಎಲ್ಲ ಊಟ ಮಾಡ್ತಿದ್ದಾರೆ, ನಂದಂತೂ ಊಟ ಆಯಿತು. ಬರೀ 7 8 8 ಬರೀ 8 ಬರೀ. ವೆರಿ ಗುಡ್. 9 ನಂಬರ್ 9 ಎಲ್ಲಿ ಬರ್ದೆ? ಅದು 8 ಇದು, ಇಲ್ಲಿ 9 ಬರೀಬೇಕು. ಇನ್ನು ಗಮ್ಯಗೆ ಫ್ರೈಡೆಯಿಂದ ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ನಾನಂತೂ ಇಲ್ಲಿ ಟೀ ಕುಡಿತಾ ಇದ್ದೀನಿ. ನೆಕ್ಸ್ಟ್ ಇದು ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗಂತೂ ನಾವು ಮಂಡಕ್ಕಿ ಉಸ್ಲಿ ಮಾಡಿದ್ವಿ. ಇಲ್ಲಿ ನಮ್ಮ ಅತ್ತೆ ಬಂದು ಏನು ಬಜ್ಜಿ ಬೋಂಡ ಅದನ್ನೆಲ್ಲ ಪ್ರಿಪೇರ್ ಮಾಡಿ, ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಇವತ್ತು ಹಬ್ಬ ಇರೋದು ಆ್ಯಕ್ಚುಲಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಜಾತ್ರೆ ಬಂದು ಮಾರಮ್ಮ ದೇವಿ ಜಾತ್ರೆ ಅಂತ ಹೇಳಿ. ಸೊ ಈ ದೇವಿಗೆ ನಾವು ತಂಬಿಟ್ಟಲ್ಲಿ ಆರತಿ ಮಾಡೋದು. ಸೊ ಹಾಗಾಗಿ ನಾವು ತಂಬಿಟ್ಟು ಹೇಗೆ ಪ್ರಿಪೇರ್ ಮಾಡೋದು ಗೊತ್ತಲ್ಲ. ಸೊ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ, ಸ್ವಲ್ಪ ತುಪ್ಪ ಎಲ್ಲ ಹಾಕಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆ ಪುಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತಂಬಿಟ್ಟು ಆಗುತ್ತೆ.
ಆಗುತ್ತೆ. ಬಟ್ ಶೇಪ್ ಮಾತ್ರ ಈ ಥರ ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಪ್ರಿಪೇರ್ ಮಾಡಿಕೊಂಡು ಮಧ್ಯದಲ್ಲಿ ತುಪ್ಪದ ದೀಪನ ರೆಡಿ ಮಾಡಿಕೊಂಡು ಆಮೇಲೆ ಈ ಥರ ವಿಳೆದೆಲೆ ಹೂವು ಎಲ್ಲ ಇಟ್ಬಿಟ್ಟು ತಂಬಿಟ್ಟು ಆರತಿನ ನಾವು ಈ ಥರ ರೆಡಿ ಮಾಡ್ತೀವಿ. ಈ ಥರ ಸಿಂಪಲಾಗಿ ಹಳ್ಳಿ ಕಡೆ ನೀರು ಯಾವ ಥರ ಸ್ಟೋರ್ ಮಾಡ್ತಾರೆ ಅಂತ ನೋಡಿ. ಆ್ಯಕ್ಚುಲಿ ನೀರು ಈ ಥರ ಎಲ್ಲ ಪೈಪಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ಸ್ವಲ್ಪ ಜನ ಪೈಪೆಲ್ಲ ಹಾಕ್ಕೊಂಡು ಕನೆಕ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊತಾರೆ, ಡ್ರಮ್ಸಲ್ಲೆಲ್ಲ ತುಂಬಿಸ್ಕೊಂಡು. ಇಲ್ಲ ಅಂತಂದರೆ ಈ ಥರ ಬಿಂದಿಗೆ ಅಲ್ಲಿ ತಗೊಂಡೋಗಿ ಡ್ರಮ್ಮಲ್ಲೆಲ್ಲ ಹಾಕ್ಕೊಂಡು ಸ್ಟೋರ್ ಮಾಡ್ಕೊತಾರೆ. ಸೊ ಈ ಥರ ಇರುತ್ತೆ ಪರಿಸ್ಥಿತಿ ವಿಲೇಜ್ ಕಡೆ ಎಲ್ಲ. ಆ್ಯಂಡ್ ಇಲ್ಲಿ ಮನೆ ಒಳಗಡೆ ಸ್ವಲ್ಪ ವೆಂಟಿಲೇಷನ್ ಕಮ್ಮಿ ಇದೆ. ಸೊ ಹಾಗಾಗಿ ನಾನು ಹೊರಗಡೆ ಬಂದು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಸೊ ಇವ್ರು ನಮ್ಮ ಚಿಕ್ಕತ್ತೆ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ, ನಮ್ಮ ಅತ್ತೆ ಅವ್ರ ತಂಗಿ, ಲಾಸ್ಟ್ನು ಅತ್ತೆ, ಚಿಕ್ಕ ಅತ್ತೆ, ಮಿನಿ ಅತ್ತೆ. ನಮ್ಮ ಅತ್ತೆ, ಆಮೇಲೆ ಸೆಕೆಂಡ್ನು ಅತ್ತೆ, ಥರ್ಡ್ ಅತ್ತೆ, ಫಸ್ಟ್ ಅತ್ತೆ ಇನ್ನು ಊರಲ್ಲಿದ್ದಾರೆ. ಇವರೆಲ್ಲ ಅಕ್ಕ ತಂಗಿಯವರು. ಹಾಯ್ ಮಾಡಿ ಅತ್ತೆ. ರೆಡಿ ಆಗಿದ್ದೀನಿ. ನಮ್ಮ ಅತ್ತೆ ಇನ್ನೂ ರೆಡಿನೇ ಆಗಿಲ್ಲ, ರೆಡಿ ಆಗ್ತಿದ್ದಾರೆ. ಬೇಗ ಟೈಮ್ ಆಯಿತು. ಈಗ ದೇವಸ್ಥಾನ ಹತ್ರ ಹೋಗ್ತೀನಿ. ಸೊ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗಮ್ಮಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ವಾವ್, ಸೋ ಕ್ಯೂಟ್. ಸೊ ನಾನಂತೂ ಸಿಂಪಲಾಗಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನು ಇವಾಗ ಜಾತ್ರೆಗೆ ಹೋಗಕ್ಕಂತೂ ಟೈಮ್ ಆಯಿತು. ಸೊ ಮಧ್ಯಾಹ್ನ, ಆ್ಯಕ್ಚುಲಿ ಮಧ್ಯಾಹ್ನದಿಂದನೇ ಜಾತ್ರೆ ನಡೆಯೋದು. ಇಲ್ಲಿ ಮಕ್ಕಳೆಲ್ಲ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ, ಬನ್ನಿ ಜಾತ್ರೆಗೆ ಹೋಗೋಣ ಅಂದರೆ. ಇನ್ನು ನಾನು, ನಮ್ಮ ಅತ್ತೆಯವರು, ನಮ್ಮ ಹಸ್ಬೆಂಡು, ಮಕ್ಕಳು, ಸೊ ಎಲ್ಲ ಸೇರಿದೆ ಜಾತ್ರೆಗಂತೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಆರತಿಗೆ ದೀಪ ಹಚ್ಚಿರಲಿಲ್ಲ. ಇನ್ನು ಮನೆಯಿಂದ ಹಚ್ಚಿದ್ರೆ ಗಾಳಿಗೆ ಹಾರೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲೇ ನಿಯರ್ ಬೈ ದೇವಸ್ಥಾನ ನಿಯರ್ ಹೋದಾಗ ಹಚ್ಕೊಳ್ಳೋಣ ಅಂತ ಇಲ್ಲಿ ಹಚ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಎಲ್ಲ ಆರತಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಜಾತ್ರೆಗೆ ಆರತಿನ ತಗೊಂಡು ಊರಲ್ಲಿರೋ ಜನ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋದು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಜನ ಬರಬೇಕು ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರೋ ಬೇರೆಯವ್ರು ಮಾಡಿರೋದಿದ್ದು ಆರತಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿಕೊಂಡೆ. ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಜಾತ್ರೆ ಅಂತೂ ರಿಯಲಿ ಈ ವರ್ಷ ಸಖತ್ತಾಗಾಯಿತು. ನನಗಂತೂ ಅಷ್ಟು ಸಖತ್ ಇಷ್ಟ ಆಯಿತು. ಇದು ಬಂದು ಹೊಸದಾಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಅಲ್ಲೇ ಪಕ್ಕದಲ್ಲಿ. ಸೊ ಇನ್ನು ಮೇಲ್ಗಡೆ ಗೋಪುರ ಕೂಡ ಬರುತ್ತೆ. ಸೊ ಇದೆಲ್ಲ ಫಿನಿಶ್ ಆದಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ದೊಡ್ಡದಾಗೆ ಕಟ್ಟಿಸ್ತಿದ್ದಾರೆ ದೇವಸ್ಥಾನ ಕೂಡ. ತುಂಬ ಕ್ರೌಡ್ ಇತ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಸೈಡಿಗೆ ನಿಂತಿದ್ರು. ನಾನು ನಮ್ಮ ಅತ್ತೆಯವರೆಲ್ಲ ಹೋಗಿ ಪ್ರದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನು ನಮ್ಮ ಅತ್ತೆಯವರೆಲ್ಲ ಫುಲ್ ಕನ್ಫ್ಯೂಸ್ ಆದರು. ನಾನಂತೂ ಸೈಡಿಗೆ ಬಂದು ನಿಂತಿದ್ದೀನಿ. ನೋಡಿ ಬಳೆ ಹಾರ ಹೆಂಗೆ ಮಾಡಿ ದೇವಸ್ಥಾನಕ್ಕೆ ಹಾಕಿದ್ದಾರೆ. ಇವಳು ಬಂದು ನಮ್ಮ ನಾದಿನಿ ಮಗಳು, ನಮ್ಮ ಚಿಕ್ಕ ನಾದಿನಿ ಮಗಳು. ಆ್ಯಂಡ್ ಅವ್ರಿಗೆ ಒಬ್ಬರು ಮಗ, ಒಬ್ಬರು ಮಗಳು. ಸೊ ಮತ್ತು ಇವರು ನಮ್ಮ ನಾದಿನಿ, ನಮ್ಮ ಗಮ್ಯ. ಇನ್ನು ನಮ್ಮ ಅತ್ತೆಯವರೆಲ್ಲ ಹೋದ್ರು. ಇನ್ನು ಕ್ರೌಡ್ ಕಮ್ಮಿ ಆದಮೇಲೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಮಾರಮ್ಮ ದೇವಿಗೆ ತುಂಬ ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ಸೊ ಅಲ್ಲಿ ವಿಡಿಯೋ ಶೂಟು, ಫೋಟೋಸ್ ತೆಗಿಯೋಕ್ಕೆ ಕೂಡ ಟೈಮ್ ಇಲ್ಲ, ಅಷ್ಟು ಕ್ರೌಡ್ ಇದೆ. ಇನ್ನು ನಾನು, ನಮ್ಮ ಮಗಳು, ನಮ್ಮ ನಾದಿನಿ ಮಗಳು ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.